ನಮಸ್ಕಾರ. ಗಂಡುಗಲಿ ವಂಶದ ಕಟ್ಟಕಡೆಯ ತುಂಡು ಪಾಂಡುರಂಗ ಗಂಡುಗಲಿ ಅವರಿಗೆ. ಎಡಗೆ ಎತ್ತರೆ ವೀರಕೇಸರಿ, ಬಲಗೆ ಎತ್ತರೆ ವೀರ ಮದಕರಿ. ನನಗೂ ಕೂಡ ಆತರ ಕೈ ಮೇಲೆ ಕೆತ್ತಬೇಕು ಅನ್ನಿಸ್ತಾ ಇದೆ, ಆದ್ರೆ ಎಡಗೈ ಸ್ಪಂದಿಸ್ತಾ ಇಲ್ಲ. ಇನ್ನೊಂದು 2 ತಿಂಗಳು ಎಲ್ಲ ರೆಡಿ ಆಗ್ಬಿಡ್ತೀವಿ. ಏನ್ ಬಂದಿತ್ತು ಸ್ವಾಮಿ, ನಿಮ್ಮನ್ನೇ ನಂಬ್ಕೊಂಡಿದೀವಿ, ನೀವೇ ಸಹಾಯ ಮಾಡಬೇಕು. ಅದು ನೋಡಿ ಇವ್ರೆ, ಈ ಜಗತ್ತಿನಲ್ಲಿ ಯಾರು ಕೂಡ ನಂಬಿಕೊಂಡು ಜನ್ಮ ತಾಳಲ್ಲ. ಹಾಗೆ ನಾವು ನಂಬಿಕೊಂಡು ಬದುಕಬಾರ್ದು ಕೂಡ. ಬಾಲಿಗೆ ಬಂದು ಪಂಚಾಮೃತ ಅನ್ಕೊಂಡು ಕೈಗೆ ಹಾಕಿದ್ ಕಣ್ಣಿಗೆ ಹೊತ್ಕೊಂಡು ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಪಾಂಡುರಂಗ ಗಂಡುಗಲಿ ಅವರೇ, ದಯವಿಟ್ಟು ತಾವು ಹಾಗೆ ಅನ್ನಬಾರ್ದು. ನೀವು ನಮಗೆ ಸಹಾಯ ಮಾಡಲೇಬೇಕು. ನಮ್ಗೆ ಆಗಿರೋ ಕಷ್ಟಕ್ಕೆ ನೀವು ದನಿ ಎತ್ತಲೇಬೇಕು. ಹತ್ತತ್ರ 40 ದಿವಸ ಆಗ್ತಾ ಬಂತು. ನನ್ನ ಎಡಗೈನೇ ನನ್ನ ಕೈಯಿಂದ ಎತ್ತಕ್ಕಾಗ್ತಾ ಇಲ್ಲ. ಇನ್ನು ದನಿನ ಎಲ್ಲಿಂದ ಎತ್ತಲಪ್ಪ? ಮೊದಲು ತೊಂದರೆ ಏನು ಅಂತ ಕೇಳಿ ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ ಗುರುವೆ. ಅದು ಎಂತಹ ಒಂದು ಸಂಘಟನೆ ಅಂತ ನೀವು ಕಟ್ಕೊಂಡಿದ್ರ. ನಿಮ್ಮಂತಹ ಗುಂಪಿಗೆ ನನ್ನನ್ನು ನಾಯಕನಾಗಿ ಮಾಡಕ್ ಕೊಟ್ಟಿದ್ರ. ಆಯ್ತು, ಒಬ್ಬೊಬ್ಬರಾಗ ಅದು ಏನು ಕಷ್ಟಗಳು ಅಂತ ಹೇಳ್ಕೊಂಡ್ ಬನ್ನಿಪ್ಪ. ಸರ್, ನನಗೆ ಮದುವೆ ಆಗಿದೆ. ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ತೀನೋ ರಾಜ. ನಿನ್ ಮುಖ ನೋಡಿದ ತಕ್ಷಣ ಗೊತ್ತಾಗತ್ತೆ. ಮುಂದಕ್ಕೆ ಬಗಳೋ. ನನ್ನ ಹೆಂಡತಿದಿರು ಮಹಿಳಾ ಸಂಘದ ಮೆಂಬರ್ಗಳು ಸರ್. ಬರೀ ನಿಮ್ಮ ಹೆಂಡತಿರ ಅಷ್ಟೇ ಅಲ್ಲಪ್ಪ, ನನ್ನ ಹೆಂಡತಿ ಆ ಸಂಘದ ಅಧ್ಯಕ್ಷಿಣಿ. ಅದನ್ನ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಮುಂದಕ್ಕೆ ಹೇಳ್ರು. ದಿನಕ್ಕೊಂದೊಂದು ಹೊಸ ಕೆಟ್ಟ ಮಾತುಗಳಿಂದ ಬೈತಾನೆ ಇರ್ತಾಳೆ, ಕೇಳೋಕೆ ಆಗೋದಿಲ್ಲ. ಮೊನ್ನೆ ನನ್ನ ಹೆಂಡತಿ ಏನಂತ ಬೈದ್ಲು ಗೊತ್ತಾ ಗುರುವೆ? ಕತ್ತೆ, ಗೂಬೆ, ಹಂದಿ, ನಾಯಿ, ಇನ್ನೂ ಏನೇನೋ ಅಂದ್ಲು. ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಸಾಕಪ್ಪ ಸಾಕು. ಇಂಥ ಕಠೋರವಾದ ಬೈಗುಳಗಳನ್ನ ಕೇಳೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಎನಿವೆ ನನ್ನ ಸ್ನೇಹಿತರೆ, ನೀವೇ ಪುಣ್ಯವಂತರ ಕಣಪ್ಪ. ನಿಮ್ಮ ಹೆಂಡ್ರು ಬರೀ ಈ ಥರ ಬೈತಾರೆ. ನಮ್ಮ ಹೆಂಡ್ರು ಯಾವ ಥರ ಬೈತಾರೆ ಗೊತ್ತೇ? ಅದನ್ನ ಏನಾದರೂ ಕೇಳಿಸ್ಕೊಂಡ್ಬಿಟ್ರೆ ನಿನ್ನ ಜಾಗದಲ್ಲಿ ನೀವು ಬಿಡಬೇಕು. ಒಂದ್ಸಲ ಬೈದು ತೋರಿಸ್ತೀನಿ, ಕೇಳಿಸ್ಕೊಳ್ಳಿಪ್ಪ. ಯಾಕಪ್ಪ, ಇಂತಹ ಬೈಗಳನ್ನು ಬೈಯುವ ಬಾಮಿನಿಯರಿಗೆ ನಾವೆಲ್ಲರೂ ಸೇರ್ಕೊಂಡು ಬುದ್ಧಿ ಕಲಿಸ್ಲೇಬೇಕು. ಅಣ್ಣ, ನನ್ನ ಹೆಂಡತಿ ಬೈತಾನೆ ತಲೆಗೆ ಮುಟುಕ್ತಾಳೆ, ಕಿವಿ ಹಿಂಡ್ತಾಳೆ, ಮೂಗಿಗೆ ಗುತ್ತಾಳೆ, ಕೆನ್ನೆಚ್ಚು ಬಿಡ್ತಾಳೆ. ಕೊನೆಗೆ ನಿನ್ ಗಂಡ ಅಲ್ಲ ದಂಡ ಅಂತಾಳೆ. ನನ್ನ ಹೆಂಡತಿ ಆಫೀಸ್ಗೆ ಹೋಗ್ಬೇಕಾರೆ ಒಂಥರ ಬೈತಾಳೆ, ಆಫೀಸಿಂದ ಬಂದ್ಮೇಲೆ ಇನ್ನೊಂಥರ ಬೈತಾಳೆ ಸರ್. ನಿಮ್ಮ ಹೆಂಡ್ತಿರು ಸಿಕ್ಕಾಪಟ್ಟೆ ಬುದ್ಧಿವಂತರು ಬಿಡಿಪ. ಅವರು ಒಂದೇ ಥರ ಬೈದ್ಬಿಟ್ರೆ ನೀವೆಲ್ಲಿ ದೊಡ್ಡ ಬಿಡ್ತೀರೋ ಅಂದ್ಕೊಂಡು ವೆರೈಟಿ ಬೈಯೋ ಸಿಸ್ಟಮ್ ಮಾಡ್ಕೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ನನ್ನ ಹೆಂಡತಿ ನಾನು ಮಲಗಿದ್ರೆ ತಲೆ ಮೇಲೆ ತಣ್ಣೀರು ತಗೊಂಬಂದು ಸುರಿದು ಎಬ್ಬರಿಸ್ಬಿಟ್ಟು ಬೈತಾಳೆ ಸರ್. ಏನೋ ನಮ್ಮ ಮನೆ ಪುರೋಹಿತ ಜಾತಕ ಮ್ಯಾಚ್ ಆಗುತ್ತೆ ಅಂತ ಕಟ್ಬಿಟ್ಟ. ಈಗ ನೋಡಿದ್ರೆ ಏನು ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ ಡೈಲಿ ನಿಮ್ಮ ಮನೆಯಲ್ಲಿ 20-20 ಕ್ರಿಕೆಟ್ ಮ್ಯಾಚ್? ನಾನು ಎಷ್ಟೇ ಡಿಫೆನ್ಸ್ ಬ್ಯಾಟ್ ಮಾಡಿದ್ರು ನನ್ನನ್ನು ಔಟ್ ಮಾಡಿಬಿಡ್ತಾಳೆ. ಹೇಳ್ತೀರಿ ಹಂಗಪ್ಪ. ಸ್ವಲ್ಪ ದಿನ ಆಗ್ತಿದ್ದಂಗೆ ಅವರೇ ಒಂದು ಮೆಥಡ್ ಕಂಡು ಹಿಡ್ಕೊಂಡ್ಬಿಡ್ತಾರೆ. ನಾವು ಬ್ಯಾಟಿಂಗ್ ಇಳಿತಿದ್ದಂಗೆ ಶಾರ್ಟ್ ಪಿಚ್ ಬಾಲ್ ಹಾಕ್ಬಿಡ್ತಾರೆ, ನಾವು ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಡ್ತೀವಿ. ಗಾಳಿ ಕಟ್ಟೋವರೆಗೂ ತಂಬಿಟ್ಟು ಉಂಡೆ ತರ ಮೆತ್ತಗಿದ್ದೋಳು ಈಗ ಉಳ್ಳೆಂಗಾಯಿ ಉಂಡೆ ತರ ಗಟ್ಟಿ ಆಗ್ಬಿಟ್ಟಿರ್ಬೇಕಲ್ವಾ? ಹೌದು ಸರ್. ಈಗ ನನ್ನಿಂದ ಏನು ಸಹಾಯ ಆಗಬೇಕು ಅಂತ ಕೇಳ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಹೆಂಡತಿ ಜಾಜಿ ಜಂಬಲ್ದಿನ್ನಿಯವರು ಮಹಿಳಾ ಸಂಘದಲ್ಲಿ ಮುಖ್ಯವಾದ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಹೇಳಿ, ಹೆಂಡತಿರೋ ಗಂಡಂದ್ರಿಗೆ ವರ್ಷದಲ್ಲಿ 1 ದಿವಸ ಆದ್ರೂ ಬೈಬಾರ್ದು ಅಂತ. ಪಾಯಿಂಟ್ ಏನೋ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಣ್ರ. ಇನ್ನೊಂದ್ಸಲ ಹೇಳಿಪ್ಪ. ವರ್ಷದಲ್ಲಿ ಗಂಡಂದಿರಿಗೆ 1 ದಿನ ಬೈಬಾರ್ದು. ಹಾಗೆ ಮಾಡಿ. ಅವತ್ತು 1 ದಿನ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ತಪ್ಪಾಗಿದ್ರು ಸಹ ನಮ್ಮ ಹೆಂಡತಿರೋ ನಮ್ಮನ್ನ ಬೈಬಾರ್ದು, ಬೆಂಡೆತ್ತಬಾರ್ದು, ಬಗ್ ನಿಂತ್ಕೊ ಅಂತ ಪನಿಷ್ಮೆಂಟ್ ಕೊಡಬಾರ್ದು. ಹಾಗೆ ಮಾಡಿ. ಅದು ನೋಡಿಪ್ಪ, ಈ ಸಂಸಾರ ಅನ್ನೋದು ಇದೆಯಲ್ಲ, ಅದೊಂಥರ ಜೇನುಗುಡಿದ್ದಂಗೆ ಕಂಡ್ರ. ನಾವು ತಮಾಷೆ ಕಲಿಸ್ತಾರೆ ಕೂಡ ಈ ಜೇನುಗಳು ಅಟ್ಟಿಸ್ಕೊಂಬಂದು ಅವು ಕೆಲಲ್ಲಿ ಬೇಕೋ ಅಲ್ಲಿ ಕಚ್ಬಿಡ್ತಾವ್ರ. ಇಲ್ಲ ಸರ್, ನೀವು ಹೇಳಲೇಬೇಕು. ಅದು ನೋಡಿ ಸ್ನೇಹಿತರೆ, ಈ ಬೂದಿನ ಕೆದಕಿದ ಮಾತ್ರಕ್ಕೆ ಬೆಂಕಿ ಅನ್ನೋದು ಆರಲ್ಲ ಕಣ್ರ. ಬೂದಿ ಮುಚ್ಚಿದ ಕೆಂಡ ತರ ನಾವು ಇದು ಬಿಟ್ರೆ ನಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ಕೊನೆ ಪ್ರಯತ್ನ ಅಂತ ನಿಮಗೆ ಕೇಳ್ತಾ ಇದ್ದೀವಿ. ನೀವು ಆಗಲ್ಲ ಅಂದ್ರೆ ನಾವು ಕೆರೆನ ಬಾವಿನ ನೋಡ್ಕೊಂಡ್ಬಿಡ್ತೀವಿ. ಯಾವ ರಣ ಹೇಳಿದ ಈ ಮಾತು ಹೇಳಿದ್ದು? ಬಿಡ್ರಿ ಒಂದ್ ಸ್ವಲ್ಪ ಮುಂದಕ್ಕೆ ಬಿಡ್ರಿ. ಎಲ್ಲಿ ಏನ್ ತುಂಬ್ಕೊಂಡವೆ ಅಂತ ಹೋಗ್ಬಿಟ್ಟು ನೀನು ತುಂಬ್ತೀರೋ ನಿನ್ನಂತವ್ರಿಗೆಲ್ಲ ಯಾಕೆ ಅಂಬಿಸಬೇಕು? ಎತ್ತು ಬಿಡ. ಮದುವೆ ಆದ ದಿವಸ ಹೆಂಡತಿ ಎತ್ತಿಸ್ಬಿಡ್ಲಲ್ಲ. ಅಯ್ಯೋ, ಆಲ್ರೆಡಿ ಫ್ಲಾಟ್ ಬಿಡಪ್ಪ. ಏನು ಯೋಚನೆ ಮಾಡ್ಬಿಡ. ಅದು ನಾಳೆ ಮಹಿಳಾ ಸಂಘದವರೆಲ್ಲ ಸೇರ್ಕೊಂಡು ನಮ್ಮ ಮನೆಯಲ್ಲೇ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಅಂತಹ ಒಂದು ಸುಸಂದರ್ಭದಲ್ಲಿ ನಾನು ನಮ್ಮೆಲ್ಲರಿಗೂ ಹಿಂಗಿಂಗ್ ಆಗ್ತಾ ಇದೆ, ನಿಮ್ಮ ಕಡೆಯಿಂದ ಹಿಂಗಿಂಗ್ ಆಗಬೇಕು ಅಂತ ಒಂದು ಮನವಿ ಪತ್ರ ತಪ್ಪಿಸ್ಬಿಡ್ತೀನಿ. ಪಾಂಡುರಂಗ ಗಂಡುಗಲಿ ಅವರಿಗೆ. ಪಾಂಡುರಂಗ ಗಂಡುಗಲಿ ಅವರಿಗೆ. ಚಂಪಾ ಕಮ್ ಹಿಯರ್. ಏನು ಮಹಿಳಾ ಸಂಘದ ಮೀಟಿಂಗ್ ನಡೀತಾ ಇದೆ, ಬಿಸ್ಕೆಟ್ ಕಾಫಿ ತಂದು ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇದೆ ನಿನ್ಗೆ? ಬಿಸ್ಕೆಟ್ ಇಲ್ಲ, ಕಾಫಿ ಪುಡಿ ಖಾಲಿ ಆಗಿದೆ. ಮುಗಿದ ತಕ್ಷಣ ತರ್ಸಕ್ ನಿನಗೇನ ಧಾಡಿ? ಬಂದವ್ರಿಗೆಲ್ಲ ಬಿಸ್ಕೆಟ್ ಕಾಫಿ ಕೊಡೋದಕ್ಕೆ ನಮ್ಮ ಯಜಮಾನ್ರಿರೋದು. ಏನೇ ಕೇಳೋದಿದ್ರು ಅವ್ರನ್ನೇ ಕೇಳ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಸಾರಿ. ನಮಸ್ಕಾರ ಮಹಿಳಾ ಸಂಘದ ಅಧ್ಯಕ್ಷರಿಗೆ.
ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ. ಹಲೋ ಎಕ್ಸ್ಕ್ಯೂಸ್ ಮೀ, ಇದು ಮಹಿಳಾ ಸಂಘದ ಮೀಟಿಂಗ್. ಅದು ನೋಡಿ ಇವರೇ ಮಹಿಳೆಯರಿರೋದೇ ಪುರುಷರಿಗೋಸ್ಕರ, ಪುರುಷರಿರೋದೇ ಮಹಿಳೆಯರಿಗೋಸ್ಕರ. ಮಾನ್ಯ ಮಹಿಳಾ ಮಣಿಗಳೇ, ನಾವು ಆವಾಗ ನನ್ನ ಮನೆಗೆ ಬಂದು ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಮನಸ್ಸು ಸಂತೋಷಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಆದರೆ ಇದು ಲೇಡೀಸ್ ಮೀಟಿಂಗ್. ಅದು ನೋಡಿ ಮಾನ್ಯ ಅಧ್ಯಕ್ಷರೇ, ನೀವು ಲೇಡೀಸ್ ಮೀಟಿಂಗ್ನ ನನ್ನ ಮನೇಲಿ ಹೆಂಗೆ ಇಕ್ಕೋತಿರೋ ಹಂಗೇನೆ ಆವಾಗ ಜೆಂಟ್ಸ್ ಮೀಟಿಂಗ್ ಯಾಕೆ ಇಟ್ಕೊಬಾರ್ದು ಅಂತ ನನ್ನ ಪ್ರಶ್ನೆ. ದಿಸ್ ಇಸ್ ಟೂ ಮಚ್. ಬಂದಿದ್ ಯಾಕೆ ಅಂತ ಹೇಳ್ರಿ. ಅದು ನಾನು ಇವತ್ತಿನ ದಿನ ಎಲ್ಲ ಗಂಡಂದಿರ ಪರವಾಗಿ ಒಂದು ಮನವಿ ಪತ್ರನ ತಂದಿದ್ದೀನಿ. ಅದನ್ನು ತಾವು ದಯವಿಟ್ಟು ಸ್ವೀಕರಿಸಬೇಕು. ಡಿಸ್ಕಸ್ಟಿಂಗ್. ಓ ಮೈ ಗಾಡ್, ಲೆಟರ್ನ ನೀವು ಕನ್ನಡದಲ್ಲಿ ಬರ್ದಿದ್ದೀರಾ? ಯಾ, ಇನ್ನು ಮೇಲೆ ಯಾವುದೇ ಅರ್ಜಿಗಳು ಕೂಡ ಕನ್ನಡದಲ್ಲಿ ಬರೀಬೇಕು ಅಂತ ನಾನು ಮುನ್ನುಡಿ ಆಡ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ ನರಕಕ್ಕೆ ಇಳಿಸಿ ನರಕ ಸೇರಿಸಿ ಬಾಯಿ ಹೊಲಿಸಿದ್ರು ಮೂಗಿನಲ್ಲಿ ಕನ್ನಡ ಪದ ಆಡ್ತೀನಿ. ವಿಡ್ಲಾ, ಕಮ್ ಹಿಯರ್. ಜಾಜಕ್ಕೆ ನೀವು ಮಸಾಲೆ ದೋಸೆ ತಿನ್ನೋದಕ್ಕೆ ಅಂತ 200 ರೂಪಾಯಿನ ಎಲ್ಲರ ಮುಂದೆ ಕೊಟ್ಟರು ನಂಗೆ ಏನು ಬೇಜಾರಾಗಲ್ಲ, ಕೊಡಿ. ಮೊದಲು ಈ ಲೆಟರ್ನ ರೀಡ್ ಮಾಡು. ಮಹಿಳಾ ಸಂಘದ ಅಧ್ಯಕ್ಷನಿಯಾದ ಜಾಜಿ ಜಂಬಲಿಗೆ ನೊಂದ ಗಂಡಂದಿರ ಪರವಾಗಿ ಪಾಂಡುರಂಗ ಗಂಡುಗಲಿ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರ, ಪ್ರಣಾಮ, ಪ್ರಾಣಾಯಾಮ, ಆಯಾಮ, ಈಯಾಮ, ವ್ಯಾಯಾಮ. ನಮ್ಮ ಬೇಡಿಕೆಗಳೇನಾದರೂ ಈಡೇರದೇ ಇದ್ರೆ ಮಹಿಳಾ ಸಂಘ ನಿರ್ನಾಮ. ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದು ಏನೆಂದರೆ, ಮಹಿಳಾ ಸಂಘದ ಮೆಂಬರ್ಗಳು ತಮ್ಮ ಗಂಡಂದಿರನ್ನ ಬೆಂಡೆತ್ತೋದು ವರ್ಷ ಪೂರ್ತಿ ನಡೆದೇ ಇದೆ. ಹಾಗಾಗಿ ಅದಕ್ಕೆಲ್ಲ ಬ್ರೇಕ್ ಹಾಕಿಸಿ ವರ್ಷಕ್ಕೆ 1 ದಿನ ಬೈಗಳ ರಹಿತ ದಿನವನ್ನಾಗಿ ಆಚರಿಸಬೇಕು. ಯಾವ ರೀತಿ ತಂಬಾಕು ರಹಿತ ದಿನವನ್ನಾಗಿ ಆಚರಿಸ್ತಾರೋ ಅದೇ ರೀತಿ ಬೈಗುಳ ಇಲ್ಲದ ದಿನವನ್ನಾಗಿ ತಾವು ಮಂಜೂರು ಮಾಡಬೇಕಾಗಿ ವಿನಂತಿ. ಇಂತಿ ಸಮಸ್ತ ನೊಂದ ಗಂಡಂದಿರ ಪರವಾಗಿ ಪಾಂಡುರಂಗ ಗಂಡುಗಲಿ ಅದೆತ್ತಿದ್ರದು ಜಾಜಕ್ಕೆ ಯಾವ್ದೆತ್ತರದ್ದು ಏನು ಅಂತ ಬರ್ದಿಲ್ಲ. ನಮ್ ಗಂಡಿದ್ದೀರಿ ಇದ್ರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ನಮ್ ಗಂಡನ ಚೆನ್ನಾಗಿ ಬೈತೀವಲ್ಲ. ಗಂಡಂದಿರ್ನ ಅವಾಗ ಬೆಂಡತ್ತಿ ಚಾರ್ಜ್ ಮಾಡಿ ಇಟ್ಕೊಂಡ್ರೇನೆ ಬಾಲ ಮುದ್ರಕೊಂಡು ನಾವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು. ಅದೇ ಯಾಕೆ ಅಂತ ನಾನು ಕೇಳ್ತಾ ಇರೋದು. ಸರ್ಕಸ್ ಅಲ್ಲಿರೋ ರಿಂಗ್ ಮಾಸ್ಟರ್ ಏನ್ ಮಾಡ್ತಾನೆ, ಪ್ರಾಣಿಗಳನ್ನ ಹೆದರಿಸಿ ಬೆದರಿಸಿ ಇಟ್ಕೊಂಡಿರ್ತಾನೆ. ಇಲ್ಲ ಅಂದ್ರೆ ಅವು ಮೈ ಮೇಲೆ ಬಿದ್ದು ಪರ್ಚಕ್ಕೆ ಶುರು ಮಾಡ್ಬಿಡ್ತವೆ. ಈ ಗಂಡಂದಿರೋ ಅಷ್ಟೇನೆ. ಬಾಬಾ, ಮಾಡಕ್ಕೇನು ಕೆಲಸ ಇಲ್ದಲೆ ಅದು ಯಾರೋ ಏನೋ ಅಂದ್ರು ಅಂತ ನೀವು ಲೆಟರ್ ಕೊಡಕ್ ಬಂದಿದ್ರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವೇ? ಮಾತಾಡ್ತಿದ್ರೆ ಕೈ ಎತ್ತೀರಾ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಸ್ವಲ್ಪ ಯೋಚನೆ ಮಾಡ್ರಿ. ಭಗವಂತ ತಲೆ ಕೊಟ್ರದ್ ಯಾಕ್ರಿ, ಉಪಯೋಗಿಸ್ರಿ, ಬಳಸ್ರಿ. ಅದು ನೋಡಿ ಹೇಳಿ ಅಂದ್ರೆ, ನಾನು ಸದ್ಯಕ್ಕೆ ಮಾತಾಡ್ತಾ ಇರೋದು ಮಹಿಳಾ ಸಂಘದ ಮಹಿಳಾ ಮಣಿಗಳ ಜೊತೆಗೆ. ನೀವು ಅದಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲ, ನಾನು ಅನ್ಕೊಂಡಿದ್ದೆಲ್ಲ ಸರಿಯಾಗಿದೆ ತಾನೆ? ನೋಡಮ್ಮ, ಈ ನಿನ್ನ ಪಾಲಿನ ವೇಸ್ಟ್ ಬಾಡಿನ ಈಗಲೇ ಕರ್ಕೊಂಡು ಹೋಗ್ಬಿಡು. ಇಲ್ಲಾಂದ್ರೆ ನಿಂತ ಜಾಗದಲ್ಲಿ ಅನ್ಯಾಯವಾಗಿ ರೋಸ್ಟ್ ಆಗಿ ಹೋಗ್ಬಿಡ್ತಾನೆ. ಹಬಿ, ಅದೇನ್ ಹೇಳ್ಬೇಕು ಅಂತಿದ್ದೀರಾ ಅದನ್ನ ಬೇಗ ಹೇಳಿ ಹೋಗಿ ನಾವು ಮೀಟಿಂಗ್ ಕಂಟಿನ್ಯೂ ಮಾಡ್ಬೇಕು. ಅದು ನೋಡಿ ಮಹಿಳಾ ಮಣಿಗಳೇ, ನನಗೆ ಒಂದು 4 ಜನ ನೊಂದ ಗಂಡಂದ್ರು ಸಿಕ್ಕಿದ್ರು. ಅವರೇನೋ ನನ್ನ ಮುಂದೆ ಒಂದಿಷ್ಟು ಕೋರಿಕೆಗಳನ್ನು ಇಟ್ಕೊಂಡ್ರು. ಹಾಗಾಗಿ ನಾನು ಈ ಕೋರಿಕೆನ ತಮ್ಮ ಮುಂದೆ ಇಟ್ಟಿದ್ದೆ. ಎಲ್ರಿ ಇದ್ದೀರಾ? ನಾನು 3 ಎನ್ಸೋರ್ಸ್ನಲ್ಲಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ತಲೆ ಮೇಲೆ ಹಪ್ಪಳ ಸಂಡಿಗೆ ಕರೆದು ಬಿಡ್ತೀನಿ. 1 2 3. ನಾವು ನಿಮ್ಗೆ ಹಿಂಸೆ ಕೊಡ್ತೀವಾ? ಮಹಿಳಾ ಸಂಘಕ್ಕೆ ದೂರ ಕೊಡ್ತೀರಾ? ನಿಮ್ ಕೈಲಿ ಏನ್ರಿ ಆಗುತ್ತೆ? ನನಗೆ ಬೈತೀನಿ, ಏನ್ರಿ ಮಾಡ್ತೀರಾ? ಇವ್ರೆ ಪದ್ಮಜ ಅವ್ರೆ, ಅದು ನೋಡಿ ಕಂಪ್ಲೇಂಟ್ ಕೊಡಕ್ ಬಂದವ್ರ ಮೇಲೆ, ಶಾಂತಿಯುತವಾಗಿ ಹೋರಾಟ ಮಾಡೋರ ಮೇಲೆ ಈ ತರ ಎಲ್ಲ ದಬ್ಬಾಳಿಕೆ ಮಾಡಬಾರ್ದು. ಅದನ್ನ ನಾನು ಸಹಿಸಲ್ಲ. ಈ ಚಳುವಳಿಗಳು ಯಾವತ್ತು ರಕ್ತಪಾತ ತಿಳಿಬಾರ್ದು. ಒಂಥರ ಚಳುವಳಿಗಳು ಅಂದ್ರೆ ಸಾಂಸ್ಕೃತಿಕವಾಗಿರ್ಬೇಕು ಅಷ್ಟೇ. ಓಕೆ, ನಾವೆಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀವಿ. ಪ್ಲೀಸ್ ಗೋ ಔಟ್. ಹಬಿ, ನಿಮ್ಗೂ ಸೇರ್ಸೆ ಹೇಳಿದ್ವಿ. ಮಗನೇ, ಏನೋ ಇದು? ಅದು ಮಾತ್ರ ಶ್ರೀರಂಗಮ್ಮನವ್ರೆ, ಈಗ ಹೇಳೋದಕ್ಕೂ ಕೇಳೋದಕ್ಕೂ ಎರಡಕ್ಕೂ ಸಮಯ ಇಲ್ಲ. ನಾನು ಹಿಂಗಿಂಗೆ ಅಂತ ಹೇಳ್ತೀನಿ, ನೀವು ಹಂಗಂಗೆ ಮಾಡ್ಬಿಡಿ ಸಾಕು. ಅದೇನು ಅಂತ ಹೇಳು. ಅಷ್ಟೇ ತಾನೇ, ನಡಿಲೆ. ಆಗತ್ತೆ, ಒಂದು ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಅಣ್ಣಯ್ಯ ಕೊಟ್ಟಿರೋ ಅರ್ಜಿ ಬಗ್ಗೆ ಗಮನ ಹರಿಸೋದು ಒಳ್ಳೇದು ಅನ್ಸುತ್ತೆ. ಗಂಡನ್ನ ಅಕಾರಣವಾಗಿ ಬೈದಲೆ, ಹಿಂಸೆ ಕೊಟ್ಟಲೆ ಲವಲವ ನರಕಕ್ಕೆ ಹೋಗಬೇಕಾಗುತ್ತದೆ. ಏನು ಲವ ನಲಕನ? ನಮ್ಮ ಅತ್ತೆಗೆ ರಕಾರದ ಪ್ರಾಬ್ಲಮ್ ಇದೆ.
ಅವ್ರ ನಾಲ್ಗೆ ಎಷ್ಟೇ ಹುಂಚಲ್ ಹಾಕಿ ತೊಳೆದ್ರು ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಾನೆ ಇಲ್ಲ. ಅವ್ರು ಹೇಳಿದ್ದು ರವ ರವ ನರಕ ಅಂತ. ಅಲ್ಲ, ವರ್ಷ ಪೂರ್ತಿ ಗಂಡಂದ್ರನ್ ಬೈತಾನೆ ಇರ್ತಿರಲ್ಲ, ನಿಮ್ಗೇನ್ ಒಂದಿನಾದ್ರೂ ಬಾಯ್ಗೆ ರಜಾ ಬೇಡವಾ? ಅದಕ್ಕೆ ಯಾವತ್ತಾದ್ರೂ ಒಂದು ದಿನ ಗಂಡಂದ್ರನ್ನ ಬೈದನ್ನ ಬಿಟ್ಬಿಡಿ, ಪಾಪ ಅವರು ಬದುಕೊಳ್ಳಿ. ಓಕೆ ಓಕೆ, ನೋಡಿ ಲೇಡೀಸ್, ನಾನು ನಿಮ್ಮ ಪರವಾಗಿ ಏಕಪಕ್ಷೀಯವಾಗಿ ಒಂದು ಡಿಸಿಷನ್ ತಗೊಳ್ತೀನಿ. ಏನು ಅಂದರೆ, ಈ ನಮಗೆ ಸ್ವಾತಂತ್ರ್ಯ ಬಂದ ತಿಂಗಳು ಅಂದರೆ ಆಗಸ್ಟ್ 1 ಯಾವ ಹೆಂಡ್ತಿರು ಯಾವ ಗಂಡಂದ್ರಿಗೂ ಬೈಬಾರ್ದು. ಓಕೆನಾ? ಓಕೆ. ನೊಂದ ಗಂಡಂದ್ರನ್ನ ಕರಿಯ. ನೊಂದ ಗಂಡಂದ್ರಲ್ಲ ಬರ್ರಪ್ಪ. ನೋಡಿ ಮಹಾಪುರುಷರೇ, ಆಗಸ್ಟ್ 1 ನಿಮ್ಗೆ ಬೈಗೊಳ್ಳೋದ್ರಿಂದ ಮಾಫಿ. ಏನು ಅಂದ್ರೆ, ಅವತ್ತಿನ ದಿನ ನಿಮ್ಮ ಹೆಂಡತಿರು ನಿಮ್ಮನ್ನ ಬೈಯಲ್ಲ. ಇದನ್ನ ಸ್ಟೇಟ್ ಲೆವೆಲ್ ಅಲ್ಲಿ ಚಾಲ್ತಿ ತರೋದಕ್ಕೆ ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತೀನಿ. ಆಗಸ್ಟ್ 1 ಗಂಡಂದಿರನ್ನ ಬೈಬಾರ್ದು ಅಂತ ಜಾಜಿ ಹೇಳ್ತಿದ್ದಾರೆ. ಸರ್ಕಾರ ಮುಂದೆ ಈ ನಿರ್ಧಾರ ಇಟ್ರೆ ಸರ್ಕಾರ ಯಾವ ತರ ಕ್ರಮ ತಗೊಳ್ತೀರಿ? ಕಾನೂನಲ್ಲಿ ಬೈಗಳಿಗೆ ಅವಕಾಶ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸಂಸಾರದಲ್ಲಿ ಸರ್ಕಾರದವ್ರು ತಲೆ ಹಾಕ್ಬಾರ್ದು ರೀ. ಜಾಜಿಗೆಲ್ಲ ತಲೆ ಕೆಟ್ಟಿರ್ಬೇಕಷ್ಟೇ ರೀ. ಜಾತಿ ನಿಲುವಳಿನ ಸರ್ಕಾರಕ್ಕೆ ಕಳಿಸ್ಬಾರ್ದು. ಹಾಗೆ ಮಾಡೋಣ. ನೀನ್ ಹೇಳ್ತಿರೋದು ನಿಜಾನಾ? ಹೌದು ಜಾಜತ್ಗೆ, ಇದರಿಂದ ನಮಗೆ ತುಂಬಾ ಅನ್ಯಾಯ ಆಗ್ತಿದೆ. ಗಂಡನ್ನ ಒಂದು ದಿವಸ ಬೈದೆ ಹೇಗಪ್ಪ ಕಾಲ ಕಳೆದು ಅಂತ ಮಹಿಳಾ ಮಣಿಗಳು ಮಾತಾಡ್ಕೊತಾ ಇದ್ರು. ವಾವ್ ಮೈ ಗಾಡ್, ಈ ಲೇಡೀಸ್ಗೆ ಇನ್ನರ್ ಸೀಕ್ರೆಟೇ ಅರ್ಥ ಆಗಿಲ್ಲ. ಏನದು ಸೀಕ್ರೆಟ್? ನಾವು ನಮ್ ಗಂಡಂದ್ರನ್ನ ಒಂದು ದಿನ ಬೈದೆ ಫ್ರೀಯಾಗಿ ಬಿಡ್ಬೇಕು ಅಂದ್ರೆ ಅವರು ನಾವು ಹಾಕೋ 10 ದಿನಗಳ ಕಂಡೀಷನ್ಗೆ ಅವ್ರಿಗೆ ಒಪ್ಕೋಬೇಕು. 10 ದಿವಸದ ಕಂಡೀಷನ್. ಫಸ್ಟ್ ಡೇ ನಾವ್ ಎಲ್ಲಿ ಹೇಳ್ತೀವೋ ಅಲ್ಲಿ ನಮ್ ಗಂಡಂದ್ರು ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು. ಪಿಕ್ನಿಕ್ ಡೇ. ಇನ್ನೊಂದ್ ದಿನ ನಾವ್ ಕೇಳಿ ಡ್ರೆಸ್ ನ ಕೊಡಿಸ್ಬೇಕು. ಡ್ರೆಸ್ ಡೇ. ಇನ್ನೊಂದ್ ದಿನ ನಾವ್ ಕೇಳಿದ ಗೋಲ್ಡ್ ನ ಕೊಡಿಸ್ಬೇಕು. ಗೋಲ್ಡ್ ಡೇ. ಇನ್ನೊಂದ್ ದಿನ ನಾವ್ ಹೇಳ್ದಾಗ ಕೇಳ್ಬೇಕು. ನಾಯಿ ಮರಿ ಡೇ. ಇನ್ನೊಂದ್ ದಿನ ನಾವ್ ಹೇಳಿದ ಕೆಲಸ ಎಲ್ಲ ಮಾಡ್ಬೇಕು. ಸರ್ವೆಂಟ್ ಡೇ. ಇದೇ ರೀತಿ 10 ದಿನಗಳ ಕಂಡೀಷನ್ಗೆ ಅವ್ರು ಒಪ್ಕೊಂಡ್ರೆ ನಾವು ಅವ್ರನ್ನ ಒಂದು ದಿನ ಬೈದೆ ಹಾಗೆ ಫ್ರೀಯಾಗಿ ಬಿಡ್ತೀವಿ. ತಾವು ಈ ಥರ ಸ್ಕೆಚ್ ಹಾಕೊಂಡಿದ್ದೀರಾ? ಸರಿ ಬಿಡಿ, ನಾವು ಸರಿಯಾಗೆ ಮಾಡ್ತೀವಿ. ಏನು ಹೇಳಿದ್ರು ಅಂತ ಹೇಳಿ ಗಂಡುಗಲಿಗಳೇ. ಇಷ್ಟ್ರ ಮೇಲೆ ಹೆಂಗೆ ಹೇಳಿ ನಾಗೇಶಿ, ನಾನು ಬಿಡಿಸಿ ಅವರು ನಮಗೆ ಒಂದಿನ ಕೊಟ್ಟಂಗೆ ಮಾಡಿದ್ರು, ಗೊತ್ತಿಲ್ದಂಗೆ ನಮ್ಮ 10 ದಿನ ಹಂಗಂಗೆ ಕಿತ್ಕೊಂಡ್ಬಿಟ್ರು. ಅದೇನು ಸರಿಯಾಗಿ ಬಿಡಿಸಿ ಹೇಳ್ಬಾರ್ದೆ. ಡಿಮಾಂಡ್ ಇಟ್ಟವ್ರೆ. ಪಿಕ್ನಿಕ್ಕು, ಡ್ರೆಸ್ಸು, ಬಂಗಾರ. ಹೌದು ರವಿಜಿ, ನಮಗೆ ಬೇಕಾದ ಆ ಒಂದು ದಿನ ಅವ್ರು ಬಿಟ್ಕೊಡ್ಬೇಕು ಅಂದ್ರೆ ನಾವು ಅವ್ರಿಗೆ ಅವನ್ನೆಲ್ಲ ಕೊಡಿಸ್ಲೇಬೇಕಂತ. ಓ ಪಾಂಡುರಂಗ ಅವ್ರೆ, ಹೀಗಾಗುತ್ತೆ ಅಂತ ನಮಗೆ ಗೊತ್ತೇ ಆಗಿರಲಿಲ್ಲ. ನಿಮಗೆ ಯಾವ್ದು ಗೊತ್ತಾಗತ್ತೆ ಹೇಳಿ, ಸುಮ್ಮನೆ ರೀ. ನೀವು ಹಾಳಾಗದಂತೆ ನನ್ನ ಹಾಳು ಮಾಡ್ಬಿಟ್ರಲ್ಲ. ಅದಕ್ಕೆ ಈಗ ನಾನು ಒಂದು ಅಂತಿಮ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ ಸ್ನೇಹಿತರೆ. ಅದು ನೋಡಿ, ನಮ್ಮ ಕೈಲಿ ಇವನ್ನೆಲ್ಲ ಕೊಡ್ಸೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ನೀವೆಲ್ಲರೂ ನಮ್ಮನ್ನ ಜೀವನ ಪರ್ಯಂತ ಬೈದ್ರೂ ಪರವಾಗಿಲ್ಲ, ನಾವು ಅವನ್ನೆಲ್ಲ ಕೊಡ್ಸೋಕ್ಕಾಗಲ್ಲ. ಹಾಗಾಗಿ ನಮ್ಮ ಅರ್ಜಿನ ನಮಗೆ ವಾಪಸ್ ಕೊಟ್ಬಿಡಿ ಅಂತ ಅವ್ರ ಹತ್ರ ಡಿಮ್ಯಾಂಡ್ ಮಾಡ್ತೀನಿ. ಇದಕ್ಕೆ ನೀವೆಲ್ಲರೂ ಏನು ಹೇಳ್ತೀರಾ? ಎಲ್ಲ ಆದ್ಮೇಲೆ ಅದೆಷ್ಟು ಚಂದ ಹೂ ಅಂದ್ರು. ಜಾಜಿ ಅವರೇ, ನಿಮ್ಮ ಐಡಿಯಾ ಸೂಪರ್. ನೀವೆಲ್ಲಿ ನಮ್ಗೆ ಅನ್ಯಾಯ ಮಾಡ್ಬಿಡ್ತೀರೋ ಅಂತ ತುಂಬಾ ಭಯ ಆಗೋಗಿತ್ತು ರೀ. ಆದ್ರೆ ನೀವು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗಿದೆ. ಮಹಿಳಾ ಸಂಘದ ಅಧ್ಯಕ್ಷರಿಗೆ ನಮೋ. ಅದು ನಾವೆಲ್ಲರೂ ಸೇರ್ಕೊಂಡು ನಿಮ್ಮ ಹತ್ರ ಏನೋ ಒಂದು ಮನವಿನ ಕೊಟ್ಟಿದ್ವಿ. ಆ ಮನವಿನ ನಾವೀಗ ಕ್ಯಾನ್ಸಲ್ ಮಾಡ್ಕೊತಿದ್ದೀವಿ. ಈಗ ಎಲ್ಲ ಫಸ್ಟ್ಲೆಸ್ಸಿಂದ ಅದೇ ಮೊದಲು ಹೆಂಗಿತ್ತೋ ಹಂಗೆ. ನಿಮಗೆ ಯಾವಾಗ ಮೂಡ್ಬರುತ್ತೋ, ಯಾವಾಗ ಬೈಬೇಕು ಅನ್ಸುತ್ತೋ ನಮಗೆ ಎಕ್ಕಚಿಕ್ಕೆ ಬೈರಿ, ಎಕ್ಕಚಿಕ್ಕೆ ಮಕ್ಕೋಗಿರಿ, ನಮ್ದೇನೋ ಅಭ್ಯಂತರ ಇದೆ. ಯಾಕೆ? ಅಲ್ಲ, ಗಂಡನನ್ನ ಬೈಯುವುದು ಹೆಂಡತಿಯ ಆ ಜನ್ಮ ಸಿದ್ಧ ಹಕ್ಕು ಕಣ್ರಿ. ನಮಗೋಸ್ಕರ ಪಾಪ ವರ್ಷದಲ್ಲಿ ಬೈದನ್ನು ಬಿಟ್ಟು ಒಂದು ದಿವಸ ಯಾಕೆ ರಜೆ ತಗೋತೀರಾ? ಅದನ್ನು ಸೇರಿಸಿ ಬೈದ್ಬಿಡಿ. ಯಾಕಂದ್ರೆ ನೀವು ನಮಗೆ ಒಂದು ದಿವಸ ಅನುಕೂಲ ಮಾಡಿಕೊಟ್ರೆ ಆಮೇಲೆ 10 ದಿನಗಳು ನಮ್ಗೆ ಅನಾನುಕೂಲ ಆಗುತ್ತೆ. ಬೈರಿ. ಹೌದು ಮೇಡಮ್, ದಯವಿಟ್ಟು ಆ ಅರ್ಜಿನ ಕ್ಯಾನ್ಸಲ್ ಮಾಡಿಬಿಡಿ. ನಿಮ್ಮ ಕೈಲಿ ವರ್ಷ ಪೂರ್ತಿ ಬಯಸ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಪ್ರತಿದಿನ ಹೊಸ ಬೈಗುಳಗಳನ್ನ ಹುಡುಕಿ ಅದನ್ನು ನಮ್ಮ ಮೇಲೆ ಪ್ರಯೋಗ ಮಾಡಿ ಅದರಿಂದ ನಾವು ಆನಂದ ಪಡ್ತೀವಿ. ಬೈರಿ ಬೈರಿ, ಇವಾಗ ಬೈರಿ, ಆಮೇಲೆ ಬೈರಿ, ಬೈತಾನೇ ಇರಿ, ಯಾವಾಗಲೂ ಬೈತಾನೇ ಇರಿ. ವೆರಿ ಸಾರಿ, ಈಗಾಗಲೇ ನಾವೆಲ್ಲ ಡಿಸಿಷನ್ ತಗೊಂಡಾಗಿದೆ. ಅರ್ಜಿನ ಸರ್ಕಾರಕ್ಕೂ ಕಳ್ಸಾಗಿದೆ. ಈಗ ನಾವೇನು ಮಾಡೋಕ್ಕಾಗಲ್ಲ. ಹಲೋ ಪದ್ಮಜ, ದಿಸ್ ಇಸ್ ಜಾರ್ಜ್ ಚಂಬಲ್ದಿನಿ ಸ್ಪೀಕಿಂಗ್. ಒಂದು ಗುಡ್ ನ್ಯೂಸ್. ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆನ ಒಪ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಆಗಸ್ಟ್ 1 ಅಲ್ವಾ, ಇವತ್ತು ಒಂದು ದಿವಸ ನಾವು ನಮ್ಮ ಗಂಡಂದ್ರನ್ನ ಬೈಬಾರ್ದು. ಅಕಸ್ಮಾತ್ ಬೈದಿದ್ದೆ ಆದರೆ ನಾವು ಸೋತ್ ಹೋಗ್ಬಿಡ್ತೀವಿ, ಆಮೇಲೆ ರೆಗ್ಯುಲೇಷನ್ ಪಾಸ್ ಆಗಲ್ಲ. ನೆನ್ಪಿಟ್ಕೋ, ಇವತ್ತು ಒಂದು ದಿವಸ ನಾವು ನಮ್ಮ ಗಂಡಂದ್ರನ್ನ ಬೈಬಾರ್ದು. ಬಿ ಕೇರ್ಫುಲ್. ಈ ವಿಷಯನ ನಮ್ಮ ಮಹಿಳಾ ಸಂಘದವ್ರಿಗೆಲ್ಲ ತಿಳಿಸ್ಬಿಡು. ಓಕೆ, ಬಾಯ್, ಟೇಕ್ ಕೇರ್. ಅದಕ್ಕೆ ಮುಖ್ಯಮಂತ್ರಿಗಳು ನಿಮ್ ಬೇಡಿಕೆನ ಒಪ್ಕೊಂಡ್ಬಿಟ್ರ? ನಾನು ಯಾರು? ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ.
ಒಂದೇ ಒಂದು ಬೇಡಿಕೆ ಇಟ್ಟೆ, ಒಪ್ಕೊಂಡ್ಬಿಟ್ರು. ಇವತ್ತು ಒಂದು ದಿವಸ ನೀವು ನಿಮ್ಮ ಗಂಡಂದ್ರನ್ನ ಬೈಬೇಡಿ, ಇದೇನಾದ್ರು ಸಕ್ಸಸ್ಫುಲ್ ಆದ್ರೆ ರೆಗ್ಯುಲೇಷನ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ನೀವು ಇವತ್ತು ತುಂಬಾ ಹುಷಾರಾಗಿರ್ಬೇಕು. ಒಂದೇ ಒಂದಿನ ಪಲ್ಲು, ಎಷ್ಟೇ ಕೋಪ ಬಂದ್ರು ಕಂಟ್ರೋಲ್ ಮಾಡ್ಕೋತೀನಿ. ಆಮೇಲೆ ವರ್ಷ ಪೂರ್ತಿ ಬೆಂಡೆತ್ತೋದಿದ್ದೇ ಇದೆಯಲ್ಲ. ಯಾವುದೇ ಕಾರಣಕ್ಕೂ ಇದಕ್ಕೆ ಮಾತ್ರ ನಾನು ಅವಕಾಶ ಮಾಡಿಕೊಡಬಾರ್ದು. ನಮ್ಮ ಮೆಂಡ್ರನ್ನ ರೊಚ್ಚಿಗೆ ಎಬ್ಸಾದ್ರೂ ಸರಿಯೇ, ನಾವು ಬಯಸ್ಕೊಳ್ಳೋದೀಯ. ಬಾಬಾ, ಇದು ನಮ್ಮ ಜಾಜೆಟ್ಗೆ ಮೇಕಪ್ ಕಿಟ್ ಅಲ್ವಾ? ಹ್ಞೂ ಕಡ, ಫುಲ್ಲು ಇಂಪಾರ್ಟೆಂಟ್. ಬಾಬಾ, ಮತ್ತೆ ಇದ್ರಲ್ಲಿ ಚಿತ್ರ ಬಿಡಿಸ್ತಾ ಇದ್ದೀರಾ? ಬಂತಲ್ವಾ ನಿನಗೆ ಕೋಪ ಬಂತಲ್ವಾ? ಈ ವಿಷಯ ಕುರಿತು ನಿನಗೆ ಕೋಪ ಬಂತು ಅಲ್ವಾ? ನನಗೆ ಕೋಪ ಬರ್ತಿದೆ ಅಂದ್ಮೇಲೆ ನಮ್ಮ ಜಾಜೆಟ್ಗೆ ಕೋಪ ಬರ್ತಾ ಇರುತ್ತಾ? ಏನು ಈಗ ಹೋಗಿ ಈ ವಿಷಯ ಅವ್ರಿಗೆ ತಲುಪಿಸ್ಬಿಡ್ತೀಯಾ? ಬಿಡ್ತೀನ? ಈ ವಿಷಯನ ಜಾಜೆಟ್ಗೆ ತಿಳಿಸಿ ನಿಮ್ಮನ್ನ ಬಲಿ ಹಾಕಿಸ್ತೀನಿ. ಹೋಗಲ್ಲೇ ಬೇಕಾಗಿರೋದು ಆಟೆ ಹೋಗ. ಜಾಜೆಟ್ಗೆ 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 ಯಾಕೆ ಇಷ್ಟು ಜೋರಾಗಿ ಬಡ್ಕೋತಾ ಇದ್ಯಾ? ಜಾಜೆಟ್ಗೆ ಮುಳುಗೋಗ್ಬಿಟ್ರಿ, ನೀವು ಫುಲ್ಲು ಮುಳುಗೋಗ್ಬಿಟ್ರಿ. ವಾಟ್ ಹ್ಯಾಪನ್? ನೀವೊಂದು ಮೇಕಪ್ ಕಿಟ್ ತರಿಸಿದ್ರೆ ಜ್ಞಾಪಕ ಇದೆಯಾ? ಅಮೇರಿಕಾಯಿಂದ. ಆ ಮೇಕಪ್ ಕಿಟ್ ಅಲ್ಲಿರೋ ಬಣ್ಣಗಳನ್ನ ತಗೊಂಡು ಬಾವ ಚಿಕ್ಕ ಮಕ್ಕಳ ತರ ಚಿತ್ರ ಬಿಡಿಸ್ತಾ ಕೂತಿದ್ದಾರೆ. ಹೇಗಾದ್ರೂ ಮಾಡಿ ನಿಮ್ಗೆ ಕೋಪ ಬರಲಿ, ನೀವು ಬಾವನ್ನ ಬೈಲಿ, ನಿಮ್ಮ ಪ್ರಾಜೆಕ್ಟ್ ಹಾಳಾಗಿ ಹೋಗ್ಲಿ ಅಂತ ಈ ತರ ಸ್ಕೆಚ್ ಹಾಕಿದ್ದಾರೆ. ನನ್ನ ಮೇಕಪ್ ಕಿಟ್ ಹಾಳಾಗಿ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಇವತ್ತು ಮಾತ್ರ ನಾನು ಹಬಿನ ಬೈಯಲ್ಲ. ಅಮೆರಿಕಾದಿಂದ ತರಿಸಿರೋ ಮೇಕಪ್ ಕಿಟ್ ಹಾಳಾಗೋದನ್ನ ನೋಡ್ಕೊಂಡು ಹೇಗಿರ್ತೀರಿ? ಮನೇಲಿ ಇದ್ರೆ ತಾನೇ ಪ್ರಾಬ್ಲಮ್. ಜಾಗಬೇಡ. ಜಾಜೆಟ್ಗೆ ಮಸಾಲೆ ದೋಸೆ ದುಡ್ಡು ಕೊಡದೆ ಎಲ್ಲಿ ಹೊಟ್ರಿ? ಎಸ್ಕೇಪ್. ಅಯ್ಯೋ, ಇಲ್ಲಿ ನೋಡಿ, ಯಾವ ಗಂಡಂದ್ರ ಕಾಟನೂ ಇಲ್ಲ, ನಾವು ಆರಾಮಾಗಿ ಕಳ್ಳೆಕಾಯಿ ತಿನ್ಕೊಂಡಿರ್ಬೋದು. ನಾನು ಮನೇಲಿ ಇಷ್ಟಪಟ್ಟು ಅಡುಗೆ ಮಾಡಿದ್ರೆ ಕಷ್ಟಪಟ್ಟು ತಿಂತಾರೆ, ಅದಕ್ಕೆ ಇವತ್ತು ಅಡುಗೆನೇ ಮಾಡಿಲ್ಲ. ನನ್ನನ್ನ ಸಿಕ್ಕಾಪಟ್ಟೆ ಕೆಣ್ಕಿದ್ರು, ಬೈತೀನಿ ಅಂತ ಕಾಯ್ದ್ರು. ಬೈದ್ಬಿಟ್ರಾ? ಇಲ್ಲ, ಸ್ಮೈಲ್ ಕೊಟ್ಬಿಟ್ಟು ನಕ್ಬಿಟ್ಟೆ. ವೆರಿ ಗುಡ್. ಇವತ್ತೊಂದ್ ದಿವಸ ನಾವು ನಮ್ ಗಂಡಂದ್ರಿಗೆ ಬೈಬಾರ್ದು, ಅವ್ರ ಕೈಗೆ ಸಿಗಬಾರ್ದು. ನಾಗೇಶಿ, ಏನ್ರಿ ಇದು ನಮ್ಮ ಗ್ರಾಚಾರ? ಇವತ್ತು ಮಹಿಳಾ ಮಣಿಗಳು ಕಣ್ಣಿಗೆ ಬೀಳ್ತಾ ಇಲ್ಲ. ಪಾಂಡ್ರಂಗವ್ರೆ, ಅಲ್ಲಿ ನೋಡಿ ಬರ್ಕಳ ಕೂತ್ಕೊಂಡಿದ್ದಾರೆ. ಮನೆಯಲ್ಲಿದ್ರೆ ನೆಮ್ಮದಿಯಾಗಿರಕ್ಕಾಗಲ್ಲ ಅಂತ ಎಲ್ಲರೂ ಇಲ್ಲಿ ಬಂದು ಕೂತ್ಕೊಂಡು ಕಡ್ಲೆಕಾಯಿ ತಿಂತಾ ಇದ್ದಾರೆ ನೋಡ್ರಿ. ಗಂಡುಗಳಿಗಳೇ, ಏನಾದ್ರೂ ಮಾಡಿ ಇವ್ರಿಗೆ ಇವತ್ತು ಸಿಟ್ಟು ಬರೋ ಹಾಗೆ ಮಾಡ್ಬೇಕು, ಅವ್ರು ನಮ್ಮನ್ನು ಬೈಬೇಕು. ಈ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ನನಗೆ ಇಷ್ಟೊಂದು ಬಲ ಕೊಟ್ರಲ್ಲ, ಈಗ ನೋಡ್ತಾರೆ ಬರೀ ನಮ್ಮ ಮೆಂಡ್ರನೇನು ನಿಮ್ಮ ಮೆಂಡ್ರನ್ನೆಲ್ಲ ಕೆರಳಿಸ್ಬಿಡ್ತೀನಿ. ನಮಸ್ಕಾರ. ಏನೋ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಕಡ್ಲೆಕಾಯಿ ತಿಂತಾ ಇದ್ರಾ? ನಿಮ್ಮಂತ ಕಾಮ್ಚೋರ್ ಹೆಂಡ್ತಿನ ಜಗತ್ನಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ಅಲ್ಲ ಕಣ್ರಿ, ಮನೆ ಮಠ ಇಟ್ಕೊಂಡು ಒಳ್ಳೆ ಬೀದಿನಲ್ಲಿ ಭಿಕ್ಷುಕರ ತರ ಕಡ್ಲೆಕಾಯಿ ತಿಂತ ಕೂತಿದ್ರಲ್ಲ, ನಾನು ಈ ಬರ್ತಾ ಇರೋ ಕೊಪ್ಪಕ್ಕೆ ನಿಮ್ಮೆಲ್ಲರನ್ನು ಇದೇ ಚಾಪೆನಲ್ಲಿ ಸುತ್ತಿ ಮಲಗಿಸ್ಬಿಡ್ಬೇಕು ಅನಿಸ್ತಾ ಇದೆ. ನೀವು ಹೇಳ್ತೀರಲ್ರಿ, ರಾಕ್ಷಸಿಗಳು, ಇಡಂಬಿಗಳು. ಗಂಡುಗಳಿಗಳೇ, ಇದೇನು ಬೈತಾರೆ ಅನ್ಕೊಂಡ್ರೆ ಎಲ್ಲ ಹಿಂಗೆ ಎಸ್ಕೇಪ್ ಆಗ್ಬಿಟ್ರು. ಅವ್ರು ಎಸ್ಕೇಪ್ ಆದ್ರು ಅಂತ ನಾವು ಬಿಡಬಾರ್ದು, ಚೇಂಜ್ ಮಾಡ್ಕೊಂಡು ಹೋಗಿ ಬೈಸ್ಕೊಬೇಕು. ಬನ್ನಿ ನೋಡುವ. ಜಾಜಕ್ಕೆ ಯಾಕೆ ಗಾಬರಿ ಬರ್ತಾ ಇದ್ದೀರಾ? ನಮ್ಮ ಹಸ್ಬೆಂಡ್ಸು ನಮಗೆ ಟಾರ್ಚರ್ ಕೊಟ್ಟಾದ್ರೂ ಸರಿ ನಮ್ಮ ಕೈಲಿ ಬೈಸ್ಕೋಬೇಕು ಅಂತ ಬರ್ತಾ ಇದಾರೆ. ಅದಕ್ಕೆ ಹೈಡ್ ಆಗೋಣ ಅಂತ ಬಂದಿದ್ದೀವಿ. ಏನ್ ಮುಪ್ಪು ನೋಡ್ಕೊಂಡು ನಿಂತಿದ್ದೀರಾ? ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳಿ. ಇಲ್ಲಿ ಹೋಗ್ರಿ. ಎಲ್ಲಮ್ಮ ಅಣ್ಣ ಯಾರು ಬರ್ಲಿಲ್ವಲ್ಲ? ನಮ್ಮೆಂಡ್ರು ಇವ್ರೆಂಡ್ರು ಎಲ್ಲಿ? ಈಗೇನು ಆಸ್ತಿಲ್ ಪಾಲ್ ಬೇಕೋ ಬೇಡವೋ? ಬೇಕು ಮತ್ತೆ ಅವರಲ್ಲಿ ಇವ್ರ ಹೆಂಡ್ತಿರಲ್ಲ ಇಲ್ಲಿ, ನಿನ್ನ ಹೆಂಡ್ತಿ ಅಲ್ಲಿ. ಏನಪ್ಪ ಮುಖ ನೋಡ್ಕೊತಾ ಇದ್ದೀರಾ? ನೋಡಿ, ನಿಮ್ಮ ಮೆಂಡ್ರುಗಳಿಗೆ ನೀವು ಟಾರ್ಚರ್ ಕೊಟ್ಟಾದ್ರೂ ಪರವಾಗಿಲ್ಲ, ಚೆನ್ನಾಗಿ ಮಕ್ ಉಗಿಸ್ಕೊಳ್ಳಿ, ಬೈಸ್ಕೊಳ್ಳಿ. ನೋಡಿ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಲೇ ಜಾತಿ ಚಂಬಲ್ತೀನಿ, ಇವತ್ತು ನಿನಗೆ ಕಾದಿದೆ ಕಣೆ. ಬಾರಲೇ ಲೇ, ರಣ ಹೇಡಿಗಳ ತರ ರೂಮಲ್ಲಿ ಬಜೆಟ್ಕತ್ತೀನಿ. ನಿನಗೆ ಇವತ್ತು ಕಾದಿದೆ, ಬಾರಲೇ. ಹಾವಿ ಜಾಜಿ ಅಂತ ಏಕವಚನದಲ್ಲಿ ಕರಿಬೇಡಿ, ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ, ಬೌನ್ಸಿಂಗ್ ಬಾಯ್ಫ್ರೆಂಡ್ ತರ ಇರಿ. ಅನ್ನಲ್ಲ ಕಣ್ಣಲ್ಲೇ. ಏನ ನನ್ನ ಮುಂದೆ ನಾನು ನಾಟಕ ಮಾಡ್ತಾ ಇದ್ದೇನೆ? ಬಂದ್ ಮಾಡಲೇ ನಿನ್ನ ನಾಟಕನ. ಬೈಯಲೇ, ನೀನ್ ಕಣ್ಸಾಗಿದ್ರೆ ಬೈಯಲೇ. ಹಾವಿ ಯಾಕೆ ಹಠ ಮಾಡ್ತಾ ಇದ್ದೀರಾ ಚಿಕ್ಕ ಮಕ್ಳ ತರ? ನಾನಿವತ್ತು ನಿಮ್ಮನ್ನ ಬೈಯಲ್ಲ. WWF ಕಾಲಿಗೆ ಹತ್ತಿದೆ, ಸ್ವಲ್ಪ ಮುಂದೆ ಹೇಳ್ರಿ. ಹೌದಾ?
ಯು ಫೂಲ್ ಬಫರ್ ಡಮ್ಮಿ ಯೂಸ್ಲೆಸ್ ಫೆಲೋ ಜಂಪಿಂಗ್ ಬಫೆಲೋ ಚೆನ್ನಾಗಿದೆ ಬೈದೆ. ಜಂಪಿಂಗ್ ಫ್ರಾಗ್ ಬಾರ್ಕಿಂಗ್ ಡಾಗ್ ನನ್ನ ನೀವು ತುಳಿತೀರೇನ್ರಿ ಎಷ್ಟು ಕೊಬ್ಬು ನಿಮ್ಗೆ ನಿಮ್ ಚರ್ಮ ಸಂಗ್ ಬರ್ತೀನಿ ಮಂಕಿ ಡಾಂಕಿ ಫೆಲೋ ನಾನು ನಿಮ್ ಸುಮ್ಮನೆ ಬಿಡಲ್ಲ ಜಾಸ್ತಿ ಚಂಬಲ್ತೀನಿ ಇಷ್ಟೊತ್ತು ನೀವೇನ ನನಗೆ ಬೈದ್ರಲ್ಲ ಅದನ್ನೆಲ್ಲ ನಾನು ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟೆ. ಸೋ ವಾಟ್ ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗಿ ಹೋಗಿ ಹೌ ಡೇರ್ ಯು ನನ್ನೇ ಬೈತ್ರೇನ್ರಿ ನನ್ನ ನೀವು ತುಳಿತೀರೇನ್ರಿ ಏಕಾಜದಲ್ಲಿ ಕರೀತೀರಾ ಎಷ್ಟೇ ಕೊಬ್ಬು ನಿಮ್ಗೆ ನಿಮ್ಮ ಜಾಜಿ ಅವ್ರೆ ಎಂತ ಕೆಲಸ ಮಾಡ್ಬಿಟ್ರಿ ನೀವು ನಿಮ್ ಗಂಡನ್ ಬೈದಿದ್ದಕ್ಕೆ ನೀವು ಸರ್ಕಾರ ಕೊಟ್ಟಿರೋ ಅರ್ಜಿ ರಿಜೆಕ್ಟ್ ಆಗ್ಬಿಡುತ್ತಲ್ಲ. ಮೈ ಗಾಡ್ ನನಗೆ ಈಗ ಅರ್ಥ ಆಗ್ತಾ ಇದೆ ಗಂಡನ ಒಂದು ದಿನ ಬೈದೇ ಇರೋದು ಎಷ್ಟು ಕಷ್ಟ ಅಂತ. ನಿಮ್ಮ ಪುರಾಣ ನನಗೆ ಬೇಕಾಗಿಲ್ಲ ಕಣ್ರಿ, ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಂದು ಬಿಡ್ಬೇಕು ಅಷ್ಟೇ. ಓಕೆ 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 ನಿಮಗೆ ಒಂದು ದಿನ ಬೈದೇ ಇರೋದು ಕ್ಯಾನ್ಸಲ್, ಹಾಗೆ ನಮ್ಮ 10 ದಿನಗಳ ಬೇಡಿಕೆನೂ ಕ್ಯಾನ್ಸಲ್. ಮೊದಲು ಹೇಗಿದ್ವೋ ಹಾಗೆ ಇದ್ಬಿಡೋಣ.